ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ರಿಂಗ್ ಬೀಡ್ಗಳನ್ನು ಬಳಸಿ ಈ ಥರ ರಿಂಗ್ ಬೀಡ್ ತಗೊಂಡಿದ್ದೀನಿ. ಈ ಬೀಡ್ಗಳನ್ನು ಬಳಸಿ 5 ತರಹದ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಎಲ್ಲ ಡಿಸೈನ್ಗಳನ್ನು ನಾನು ಒಂದೊಂದೇ ತೋರಿಸ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ಲೆಂದಿ ಆಗುತ್ತೆ. ಅದಕ್ಕೋಸ್ಕರ ಒಂದೇ ತರಹದ ಬೀಡಿಂದ ನಾನು 5 ರೀತಿಯಾಗಿ ಕುಚ್ಚುಗಳನ್ನು ಯಾವ ಥರ ಮಾಡ್ಕೋಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ 137 ಇರುವಂತಹ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಡಬಲ್ ಮಾಡಿಕೊಂಡಾಗ 267 ಆಗುತ್ತೆ. ನಿಮಗೆ ಇನ್ನೂ ಜಾಸ್ತಿ ದಪ್ಪ ಬೇಕಿದ್ರೆ ದಪ್ಪ ಕೂಡ ಮಾಡ್ಕೋಬೋದು. ನಿಮ್ಗೆ ಈ ಥರ ಗಮ್ಮಚ್ಚಿ ಈ ಥರ ಮಾಡಿಕೊಂಡು ಕುಚ್ಚುಗಳನ್ನು ಹಾಕೋದಕ್ಕೆ ಬರಲ್ಲ ಅಂದರೆ ಬಿಗ್ಗ ಇರುವಂತಹ ನೀಡಲನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ನೀಡಲ್ಗೆ ನೀವು ಎಷ್ಟು ಥ್ರೆಡ್ ಬೇಕೋ ಅಷ್ಟು ಪೋಣಿಸ್ಕೊಂಡು ನೀವು ಕುಚ್ಚುಗಳನ್ನು ಕಟ್ಕೋಬೋದು. ಈ ಥರ ಬರಲ್ಲ ಹಾಕೋದಕ್ಕೆ ಅಂದರೆ ಈ ಥರ ಟ್ರೈ ಮಾಡಿ. ಹಾಗೆ ಹೋಲ್ ಹಾಕೋದಕ್ಕೆ ಕ್ರೋಶಾ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ ಒಂದು ಸ್ಮಾಲ್ ಎಮ್ಮಿಂಗ್ ಸೂಜಿಗೆ ಈ ಥರ ಒಂದು ನೀಡಲ್ಗೆ ನಾನು ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ, 2 ಎಳೆ ಜರಿ ಥ್ರೆಡ್ಡು. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೀರೆಗೆ ಮಾಡ್ತಾ ಇದ್ದರೆ ಮೊದಲು ಒಂದು ಮಾರ್ಕ್ ಮಾಡ್ಕೊಳ್ಳಿ ಸೀರೆಗೆ. ಅದಾದಮೇಲೆ ನಿಮಗೆ ಕುಚ್ಚು ಒಂದು ಆದಮೇಲೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಒಂದೊಂದೇ ತೋರಿಸ್ತೀನಿ. ಈ ಥರ ಬೆರಳು ಅಳತೆಯಿಂದ ನಾನು ಈ ಥರ ಮಾರ್ಕ್ ಮಾಡ್ಕೋತೀನಿ. ಇದು ದೂರ ಅನಿಸಿದರೆ ಇನ್ನೂ ಹತ್ರ ಮಾಡ್ಕೊಳ್ಳಿ, ಹತ್ರ ಅನಿಸಿದರೆ ದೂರ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಓಕೆ, ನೋಡಿ, ಮೊದಲು ಈ ಥರ ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ. ಅದಾದಮೇಲೆ ಈಗ 137 ಇರೋ ಕುಚ್ಚನ್ನು ಈ ಥರ ತಗೊಂಡು ಬರ್ತೀನಿ. ಈ ಥರ ತಂದು ಈ ಡಿಸೈನ್ಗೆ ಸ್ವಲ್ಪ ಉದ್ದ ಬೇಕಾಗುತ್ತೆ. 1.5 ಇಂಚಷ್ಟು ತಗೊಳ್ಳಿ. ಈ ಥರ ತಗೊಂಡು ಇಲ್ಲಿ ರೆಡಿ ಇರುವಂತಹ ಈ ನೀಡಲ್ ಇದೆಯಲ್ಲ, ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಲ್ಲ, ಇದನ್ನು ತರ್ತೀನಿ. ಈ ಥರ ಇಲ್ಲಿ ಪೂರ್ತಿಯಾಗಿ ಎಳ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಈ ಜರಿ ಥ್ರೆಡನ್ನು ಬಿಟ್ಕೊಳ್ಳಿ ಹಾಗೆ ಬ್ಯಾಕ್ ಸೈಡಲ್ಲಿ. ಅದಾದಮೇಲೆ ಹೂ ಕಟ್ತೀವಲ್ಲ ಆ ಥರ ಒಂದು ಇಲ್ಲಿ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಜರಿ ಥ್ರೆಡನ್ನು ನಾವು ಕುಚ್ಚಿಗೆ ಸುತ್ಕೋಬೇಕು. ಸುತ್ಕೊಂಡ್ಮೇಲೆ ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲಿಂದ ಈ ಥರ ನೀಡಲನ್ನು ಚುಚ್ಚಿ ಜರಿ ಥ್ರೆಡನ್ನು ಕೆಳಗಡೆ ತಂದು ಕಟ್ ಮಾಡ್ಕೋಬೇಕು. ಇವಾಗ ಇದೇ ಕುಚ್ಚಿಗೆ ನಾನು ಈ ಥರ ಮೇಲ್ಗಡೆ ಪಾರ್ಟ್ ಇದೆಯಲ್ಲ, ಇದನ್ನು ಈ ಥರ ಮಾಡಿಕೊಂಡು ಈ ಮೇಲ್ಗಡೆ ಪಾರ್ಟ್ಗೆ ರಿಂಗ್ ಬೀಡನ್ನು ಹಾಕ್ತಾ ಇದ್ದೀನಿ. ಈ ಥರ ರಿಂಗ್ ಬೀಡನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈಗ ಮತ್ತೆ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಈ ಥರ ಇನ್ನೊಂದು ಥರ ತೋರಿಸ್ತೀನಿ ನೋಡಿ, ಲಾಕು ಈ ಥರ ಕೂಡ ಮಾಡ್ಕೋಬೋದು. ಈ ಥರನೂ ಲಾಕ್ ಮಾಡ್ಕೋಬೋದು. ನೀವು ನಾರ್ಮಲ್ಲಾಗಿ ನೀವು ಯಾವ ಥರ ಹಾಕ್ತೀರೋ ಆ ಥರ ಕೂಡ ಹಾಕ್ಕೋಬೋದು. ಹೀಗೆ ಹಾಕಬೇಕಂತೇನಿಲ್ಲ. ಇವಾಗ ಒಂದು 3ರಿಂದ 4 ಸಲ ಜರಿ ಥ್ರೆಡನ್ನು ಸುತ್ಕೋತೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಕುಚ್ಚನ್ನು ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳಿ. ಈಗ ಈ ರಿಂಗ್ ಬೀಡ್ ಇದೆಯಲ್ಲ, ಇದನ್ನು ಈ ಥರ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ನೀವು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಸೆಕೆಂಡ್ ಡಿಸೈನ್ಗೆ ಹೋಲನ್ನು ಮಾಡ್ಕೋತೀನಿ. ಓಕೆ, ನೋಡಿ, ಸೆಕೆಂಡ್ ಡಿಸೈನ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಇವಾಗ ಇಲ್ಲಿ ಕೂಡ 137 ದಾರ ತಗೊಂಡಿದ್ದೀನಿ. ಇಲ್ಲಿ ನಾನು ಇವಾಗ ಅಡ್ವಾನ್ಸ್ ಇದಕ್ಕೆ ಈ ಥರ ರಿಂಗ್ ಬೀಡನ್ನು ಹಾಕ್ಕೋತೀನಿ. ಹಾಕ್ಕೊಂಡ್ಮೇಲೆ ಇದನ್ನು ಈ ಥರ ಬ್ಯಾಕ್ ಸೈಡಿಂದ ತರಬೇಕು. ಈ ಥರ ತಂದು ಈ ರಿಂಗ್ ಬೀಡನ್ನು ಈ ಥರ ಇಟ್ಕೊಳ್ಳಿ ಟೈಟಾಗಿ. ಈ ಥರ ಇಟ್ಕೊಂಡು ಇಲ್ಲಿ ಆಫ್ ಮಾಡಿಕೊಂಡು ಇದನ್ನು ಬ್ಯಾಕ್ ಸೈಡ್ಗೆ ತಗೊಂಡು ಹಿಂದ್ಗಡೆಯಿಂದ ಈ ಥರ ತರಬೇಕು. ಇದನ್ನು ಈ ಥರ ತಗೊಳ್ಳಿ.
ಓಕೆ, ಈ ಥರ ಬಂದಿದೆಯಲ್ಲ, ಇವಾಗ ಇದನ್ನು ಟೈಟಾಗಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಚಿ ಸ್ವಲ್ಪ ಜರಿ ಥ್ರೆಡ್ಡು ಬಿಟ್ಕೋಬೇಕಾಗತ್ತೆ. ಇಲ್ಲಿ ಪೂರ್ತಿಯಾಗಿ ಎಳ್ಕೋಬೇಡಿ. ಅದಾದಮೇಲೆ ಇದಕ್ಕೆ ಒಂದು ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಒಂದು 3ರಿಂದ 4 ಸಲ ಈ ಥರ ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಡಿಫ್ರೆಂಟಾಗಿ ಹಾಕ್ಕೋಬೋದು. ರಿಂಗ್ ಬೀಡಿಂದ ನಾವು ಒಂದೇ ಥರ ಕುಚ್ಚನ್ನು ಹಾಕ್ಕೊಳ್ಳೋದಕ್ಕಿಂತ ಒಂದೇ ಥರ ಬೀಡಿಂದ ನಾವು ಎಷ್ಟೆಲ್ಲ ಕುಚ್ಚುಗಳನ್ನು ಹಾಕ್ಕೋಬೋದು, ನೀವೇ ನೋಡಿ. ಈಗ ನೆಕ್ಸ್ಟ್ ಮತ್ತೆ ನಾನಿಲ್ಲಿ ಪಕ್ಕದಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ ಕೂಡ ಹೋಲನ್ನು ಮಾಡ್ಕೋತೀನಿ. ಇಲ್ಲಿ ಹೋಲ್ ಮಾಡ್ಕೋತಿದ್ದೀನಿ. ಇಲ್ಲಿ ಕೂಡ 137 ಇರೋ ಕುಚ್ಚನ್ನು ತಗೋತೀನಿ. ತಗೊಂಡು ಇದಕ್ಕೆ ರಿಂಗ್ ಬೀಡನ್ನು ಹಾಕ್ಕೊಳ್ಳೋಣ. ರಿಂಗ್ ಬೀಡ್ ಹಾಕಿ ಇದನ್ನು ಈ ಥರ ಮೇಲ್ಗಡೆ ಇಟ್ಕೊಳ್ಳಿ. ಈಗ ಬ್ಯಾಕ್ ಸೈಡಿಂದ ಈ ನೀಡಲ್ನ ತಂದು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಮೊದಲು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 3ರಿಂದ 4 ಸಲ ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ತಗೊಂಡು ಬನ್ನಿ. ತಂದು ಇದನ್ನು ಕಟ್ ಮಾಡ್ಕೋಬೇಕು. ಈ ಕುಚ್ಚು ಕೂಡ ಒಂದು ಸ್ವಲ್ಪ ಉದ್ದ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಇವಾಗ ನೆಕ್ಸ್ಟ್ 117 ಇದೆ ಇದು ಕುಚ್ಚು. ಇದನ್ನು ತಗೊಂಡಿದ್ದೀನಿ. ಇದನ್ನು ಈ ಥರ ಮುಂದ್ಗಡೆ ತಗೋತೀನಿ. ಎಷ್ಟು ಶಾರ್ಟ್ ಆಗುತ್ತೋ ಅಷ್ಟು ಶಾರ್ಟ್ ಮಾಡ್ಕೊಳ್ಳಿ. ಈ ರಿಂಗ್ ಮುಂದ್ಗಡೆ ಪಾರ್ಟಿಗೆ ಈ ಥರ ಹಾಕ್ಕೋತಿದ್ದೀನಿ. ಇದನ್ನು ನೀಟಾಗಿ ಇಟ್ಕೊಂಡು ಈ ಥರ ಕರೆಕ್ಟಾಗಿ ಇಟ್ಕೊಂಡು ಇದಕ್ಕೂ ಕೂಡ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ನಿಮಗೆ ಜರಿ ಥ್ರೆಡ್ ಇನ್ನೂ ದಪ್ಪ ಬೇಕನ್ಸಿದ್ರೆ 4 ಎಳೆ ಕೂಡ ಪೋಣಿಸ್ಕೋಬೋದು ಈ ನೀಡಲ್ನಲ್ಲಿ. ನಾನು 2 ಎಳೆಯಿಂದ ಮಾಡ್ಕೋತಿದ್ದೀನಿ. ಈಗ ಒಂದು 3ರಿಂದ 4 ಸಲ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಚಿ ಜರಿ ಥ್ರೆಡ್ಡನ್ನು ಕೆಳಗಡೆ ತರಬೇಕು. ತಂದು ಕಟ್ ಮಾಡ್ಕೊಳ್ಳಿ. ಈ ಕುಚ್ಚು ನೀಟಾಗಿ ನೋಡಿಕೊಂಡು ಈ ಥರ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಶಾರ್ಟಾಗಿ. ನೋಡಿ, ಈ ಥರ ಕಾಣಿಸುತ್ತೆ. ಇದಕ್ಕೆ ಒಂದು 300ರಿಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಒಂದು ಕುಚ್ಚು ಆದಮೇಲೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ನೀವು ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿ ಈ ಥರ ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೋತೀನಿ. ಈಗ ಈ 137 ಇರೋ ಕುಚ್ಚನ್ನು ಈ ಥರ ತಗೊಂಡು ಬನ್ನಿ. ಇದಕ್ಕೆ ಒಂದು ರಿಂಗ್ ಬೀಡನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಜರಿ ಥ್ರೆಡ್ಡಿಂದ ಮೊದಲು ಕುಚ್ಚನ್ನು ಕಟ್ಕೋಬೇಕು. ಬ್ಯಾಕ್ ಸೈಡಿಂದ ಈ ಥರ ತಂದು ಮೊದಲು ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಸುತ್ಕೋತೀನಿ ಜರಿ ಥ್ರೆಡ್ಡು. ಇವಾಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಈ ಬೀಡನ್ನು ಈ ಥರ ಮುಂದ್ಗಡೆ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಈ ಥರ ಮಾಡ್ಕೋಬೋದು. ಅಂದರೆ ಉದ್ದ ಎಷ್ಟು ಬೇಕೋ ಲೆಂತ್ ಕುಚ್ಚು, ಹಾಗೆ ಒಂದು ಕುಚ್ಚು ಆದಮೇಲೆ ಗ್ಯಾಪ್ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಈ ಡಿಸೈನ್ಗೂ ಕೂಡ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿ ಕೂಡ ಈ ಥರ ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ. ಈ ರೆಡಿ ಇರೋ ಕುಚ್ಚನ್ನು ಈ ಥರ ತಗೊಂಡು ಬರಬೇಕು. ನೂರ 137 ಇದೆ. ಇದಕ್ಕೆ ರಿಂಗ್ ಬೀಡನ್ನು ಹಾಕ್ತೀನಿ. ಒಂದೂವರೆ ಇಂಚಷ್ಟು ಉದ್ದ ಬಿಟ್ಕೊಳ್ಳಿ ಈ ಡಿಸೈನ್ಗೆ. ಈ ಥರ ಹಿಡ್ಕೊಂಡು ಈಗ ಕುಚ್ಚನ್ನು ಕಟ್ಕೊಳ್ಳೋಣ ಜರಿ ಥ್ರೆಡ್ಡಿಂದ.
ಲಾಕ್ ನೀವು ಮೊದಲಾದರೂ ಮಾಡ್ಕೋಬೋದು, ಲಾಸ್ಟಲ್ಲಿ ಕೂಡ ಮಾಡ್ಕೋಬೋದು. ಮೊದಲು ಈ ಥರ ಸುತ್ತಕೊಂಡು ಆಮೇಲೆ ಕೂಡ ನಾವು ಲಾಕನ್ನು ಮಾಡ್ಕೋಬೋದು. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಕಟ್ ಮಾಡ್ಕೋತೀನಿ. ಈಗ ಇದೇ ರಿಂಗ್ ಬೀಡ್ಗೆ ನಾನು 127 ಇರೋ ಕುಚ್ಚು ತಗೋತೀನಿ. ಈ ಥರ ಮುಂದ್ಗಡೆ ಹಾಕ್ಕೋಬೇಕು. ಓಕೆ, ಮೊದಲು ಇದನ್ನು ಕಟ್ ಮಾಡ್ಕೊಂಡು ಬಿಡ್ತೀನಿ ಸಮವಾಗಿ. ಈಗ ಇದೇ ರಿಂಗ್ ಬೀಡ್ಗೆ ಈ ಥರ ತಗೋತೀನಿ. ತಗೊಂಡು ಸಮವಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ಮಿಡಲ್ನಲ್ಲಿ ತಗೊಂಡು ಬ್ಯಾಕ್ ಸೈಡಿಂದ ಈ ಥರ ಕುಚ್ಚನ್ನು ಕಟ್ಕೋಬೇಕು. ಮೊದಲು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಜರಿ ಥ್ರೆಡನ್ನು ಒಂದು 3ರಿಂದ 4 ಸಲ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ಬ್ಯಾಕ್ ಸೈಡ್ ಎಷ್ಟಿರುತ್ತೋ ಅಷ್ಟು ಉದ್ದಕ್ಕೆ ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಾಣಿಸುತ್ತೆ. ಇದಕ್ಕೆ ಒಂದು 300ರಿಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಒಂದು ಕುಚ್ಚಾದಮೇಲೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಓಕೆ, ನೋಡಿ 5 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಹಾಕಿದ್ದೀನಿ. ಬರೀ ರಿಂಗ್ ಬೀಡ್ಗಳನ್ನು ಬಳಸಿ 5 ರೀತಿಯ ಡಿಸೈನ್ಗಳನ್ನು ತೋರಿಸಿದ್ದೀನಿ. ಈ ಎಲ್ಲ ಡಿಸೈನ್ಗೂ 250ಯಿಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ. ಈ ಎಲ್ಲ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.